ನೀವು ಬರೇ ಇಲ್ಲಿ ಒಂದು ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ. ಸರ್ಕಾರದಿಂದ ಒಂದು ಆದೇಶ ಏನು ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು. ಒಂದು ವಾರ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗೆ ಆಗತ್ತೆ. ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದ್ರೆ ಅವ್ನು ಬೇಕಾದ್ರೆ ಸೂಟ ಬೂಟ ಇದ್ದಂತವ್ರು ಬರ್ಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ ಅಂತ ಹೇಳ್ರಿ ಅವನಿಗೆ. ಇಲ್ಲಿ ಯಾಕೆ ಕಟ್ಟಬೇಕು ಅವನು? ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಹೊರಡಿಸ್ತಾರೆ ಅವರು. ಒಂದೇ ಒಂದು ನಿಮಿಷ, ರೈತರದೊಂದು ನಮ್ಮ ಉಡುಪಿನ ಬಗ್ಗೆ ಆದೇಶ ಹೊರಡಿಸ ಅಧ್ಯಕ್ಷ. ಮುಗಿಸ್ಬಿಡ್ತೇನೆ, ಒಂದ್ ಸೆಕೆಂಡ್ ಮುಗಿಸ್ಬಿಡ್ತೇನೆ. ಈಗ ಒಂದ್ ಕೇಳಿ ಸರ್, ಈ ಸದನದಲ್ಲಿ ಬಹಳ ಗೌರವಯುತವಾಗಿ ನೀವೆಲ್ಲ ಮಾಡಕತ್ತೀರಿ. ಸದನದಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಒಂದು ಗೌರವ ಬರಬೇಕು. ಶಾಸಕರಿಗೆ ಟಿಫಿನ್ ಊಟದ ವ್ಯವಸ್ಥೆ ಮಾಡ್ರಿ. ನಾವೆಲ್ಲರೂ ಕೂಡಿ ವ್ಯರ್ಥ ಮಾಡ್ದಂಗೆ ಮಾಡಬೇಕಾಗಿದೆ. ಮಾನ್ಯ ಸಚಿವರು ಬರ್ಬೇಕನ್ನೋದ್ರ ಬಗ್ಗೆ ನಾ ಏನು ಸಮರ್ಥನೆ ಮಾಡ್ಕೊಳಂಗಿಲ್ಲ. ಎಲ್ಲರೂ ಬೇಡಕ್ಕೆ ಬರ್ಬೇಕು. ಇವತ್ತು ಮತ್ತೊಂದು ತಾಸು ಮುಂದೋಗಿದ್ದು ಇದು ನಮ್ಗೊಂದಲ್ಲ ಸರ್, ಆಡಳಿತ ಪಕ್ಷದ ಗೊಂದಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೊಂದಿದೆ. ಅಶೋಕ್ ಸಾಹೇಬ್ರ ಸತ್ಸಂಗಿಲ್ಲ, ಸಮಯ ವ್ಯರ್ಥ ಹೋಗ್ಬಾರ್ದು. ದೊಡ್ಡ ಯಾಕೆ ಬಿದ್ದೈತಿ ಅಲ್ರಿ. ನಮ್ಮ ಜಗಳ ಬಗ್ಗೆ ಅವ್ರ ಯಾಕೆ ತಲೆ ಕಟ್ಸೋತಾರೆ? ಅವ್ರ ಕಾಂಗ್ರೆಸ್ ದೊಡ್ಡ ಯಾಕೆ ಬಿದ್ದದ ಬಿಜೆಪಿ. ಅಧ್ಯಕ್ಷ ಬರೀ ಮಾಲ್ಗೊಂಡು ನೀವು ನೆಕ್ಸ್ಟ್ ಮಾತಾಡಿ, ಕೋಹ್ಲಿ ಅವ್ರು ಮಾತಾಡ್ತಾರೆ. ಅಧ್ಯಕ್ಷರೇ, ಇವತ್ತು ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ನಮ್ಮ ಕನ್ನಡ ನಾಡಿನ ಉಡುಗೆ ತೊಡುಗೆ ಪಂಜಾಗಿ ಈ ಥರ ಅಗೌರವ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ರಾಣೆಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಒಂದು ಸಣ್ಣ ಹಳ್ಳಿಯ ಮನುಷ್ಯ, 9 ಜನ ಅಧ್ಯಕ್ಷರವ್ರಿಗೆ ಮಕ್ಕಳು, 9 ಜನರನ್ನು ಚೆನ್ನಾಗಿ ಓದಿಸಿದ್ದಾನೆ ಪಾಪ. ಬಡ ರೈತ, ನಾವೇನು ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡಿದ್ರೆ ಸಾಲದು. ಅಂಥವ್ರು 9 ಜನ ಓದಿಸಿ ಇಲ್ಲಿ MBA ಮಾಡ್ತಂತ ಅವ್ರ ಮಗ ಒಬ್ಬನು ಇಲ್ಲಿ MBA ಮಾಡ್ತಾ ಇದ್ದಾನೆ. ಆ MBA ಮಾಡ್ತಕ್ಕಂಥ ಒಬ್ಬ ಯುವಕನ ನಮ್ಮ ಮಗನನ್ನು ನೋಡಕ್ಕೆ ಬಂದಾಗ ನಮ್ಮ ಅಪ್ಪನಿಗೆ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವನಿಗೆ ನಾನು ಮೋಲ್ ತೋರಿಸ್ಬೇಕು, ಬೆಂಗಳೂರು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಂಥ ಮಗ ಇವತ್ತು ಅಪ್ಪನ ಮಹಲ್ GT ಮಾಲ್ ಕರ್ಕೊಂಡು ಹೋದರೆ ಅಲ್ಲಿ ಅವನಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡನೀಯ. ಅಧ್ಯಕ್ಷ, ದಯಮಾಡಿ ಆ ಮಹಲ್ನ ಮುಚ್ಚಬೇಕು. ತತ್ಕ್ಷಣದಿಂದಲೇ ಸರ್ಕಾರ ಆದೇಶ ತಗೊಂಡು ಆ ಮಾಲ್ನ ಮುಚ್ಚಬೇಕು. ರೈತರಿಗೆ ಅಗೌರವ ತೋರಿಸ್ತಕ್ಕಂಥ ಮಾಲ್ನ ಮುಚ್ಚಬೇಕು. ಜೊತೆಗೆ ಕುರಿ ಕಾಯ್ತಕ್ಕಂಥ ಒಬ್ಬ ಕುರುಬನಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಒಬ್ಬ ರೈತನಿಗೆ ನ್ಯಾಯ ಸಿಗಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲ್ನ ಮುಚ್ಚಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನನ್ನ ಮಾಡಿ. ಪಾಪ ಆ ರೈತ ನನ್ನ ಹತ್ರ ಫೋನಲ್ಲಿ ಮಾತಾಡಿದಾಗ ಹೇಳಿದೆ, ನಾನು ಬರ್ತೀನಿ ನಡಿಯಪ್ಪ ಹೋಗೋಣ ಇಬ್ರು ಅಂತ. ದಯಮಾಡಿ ಆ ರೈತನಿಗೆ ಅನ್ಯಾಯ ಆಗಿದೆ, ಅಗೌರವ ಆಗಿದೆ, ರೈತನ ಬೆನ್ನೆಲುಬು ಅನ್ನದಾತನಿಗೆ ಅನ್ಯಾಯ ಆಗಿದೆ. ದಯಮಾಡಿ ತತ್ಕ್ಷಣದಿಂದ ಆ GT ಮಾಲ್ನ ಮುಚ್ಚಿಸಲೇಬೇಕು ಅಂತಕ್ಕಂಥ ಸರ್ಕಾರನ ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ.